ದರ್ಶನ್ ಫ್ಯಾನ್ ಅಂದಿದ್ದಕ್ಕೆ ರಿಜೆಕ್ಟ್, ಬಿಗ್ ಬಾಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ ನಟ ಅಂಜನ್ ದೀಪು. ಕನ್ನಡದಲ್ಲಿ ಈವರೆಗೂ ಒಟ್ಟು 11 ಬಿಗ್ ಬಾಸ್ ಟಿವಿ ಸೀಸನ್ಗಳು ಪ್ರಸಾರ ಕಂಡಿವೆ. ಒಂದು OTT ಸೀಸನ್ ಹಾಗೂ ಒಂದು ಮಿನಿ ಸೀಸನ್ ಸಹ ಟೆಲಿಕಾಸ್ಟ್ ಆಗಿದೆ. ಸತತ 11-12 ವರ್ಷಗಳಿಂದ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಲವು ರೂಮರ್ಸ್, ಗಾಸಿಪ್ಸ್ ಇದ್ದೇ ಇದೆ. ಇದೀಗ ಬಿಗ್ ಬಾಸ್ ಬಗ್ಗೆ ಜಿಮ್ ಟ್ರೈನರ್ ಕಮ್ ನಟ ಅಂಜನ್ ದೀಪು ಗಂಭೀರ ಆರೋಪ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ, ದರ್ಶನ್ ಫ್ಯಾನ್ ಅಂತ ರಿಜೆಕ್ಟ್ ಮಾಡಿದ್ರಂತೆ. ಜಿಮ್ ಟ್ರೈನರ್ ಕಮ್ ನಟ ಅಂಜನ್ ದೀಪು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ದರ್ಶನ್ ಅವರ ಅಭಿಮಾನಿ ಎಂಬ ಕಾರಣಕ್ಕೆ ಅಂಜನ್ ದೀಪು ಅವರನ್ನ ಬಿಗ್ ಬಾಸ್ ನಿಂದ ರಿಜೆಕ್ಟ್ ಮಾಡಲಾಯಿತಂತೆ. ಹಾಗಂತ ಸ್ವತಃ ನಟ ಅಂಜನ್ ದೀಪು ಬಾಸ್ ಟಿವಿ ಯೂಟ್ಯೂಬ್ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಬಾಯ್ಬಿಟ್ಟಿದ್ದಾರೆ. ಅಂಜನ್ ದೀಪು ಹೇಳಿದ್ದೇನು? ಬಿಗ್ ಬಾಸ್ನಿಂದ ನನಗೆ ನೇರವಾಗಿ ಆಫರ್ ಬಂದಿಲ್ಲ. ನನಗೆ ಕಾಂಟ್ಯಾಕ್ಟ್ ಇದೆ, ನಾನು ಕಳಿಸ್ತೀನಿ ಅಂತ ನನಗೆ ತುಂಬಾ ಜನ ಹೇಳಿದರು. ನಾನು ಫೋಟೋ ಕಳುಹಿಸಿದ ಕೂಡಲೇ ರಿಜೆಕ್ಟ್ ಆದೆ. ಯಾಕೆ ರಿಜೆಕ್ಟ್ ಆದೆ ಅಂದ್ರೆ, ಫ್ಯಾನ್ಸ್ ವಾರ್ ಆಗಬಹುದು ಅಂತ. ಅಂಜನ್ ಯಾರು ಅಂದ್ರೆ ದರ್ಶನ್ ಸರ್ ಅಭಿಮಾನಿ. ನಾನು ಅವತ್ತೂ ದರ್ಶನ್ ಸರ್ ಅಭಿಮಾನಿ, ಇವತ್ತೂ ದರ್ಶನ್ ಸರ್ ಅಭಿಮಾನಿ, ಮುಂದೆಯೂ ದರ್ಶನ್ ಸರ್ ಅಭಿಮಾನಿ. ದರ್ಶನ್ ಸರ್ ಅಭಿಮಾನಿ ಅಂಥೇಳಿ ಬಿಗ್ ಬಾಸ್ ಚಾನ್ಸ್ ಕಟ್ ಆಯ್ತು ಎಂದು ಸಂದರ್ಶನದಲ್ಲಿ ಅಂಜನ್ ದೀಪು ಹೇಳಿದ್ದಾರೆ. ಬಿಗ್ ಬಾಸ್ನಲ್ಲಿ ಎಲ್ಲರ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಅಲ್ಲಿ ಇನ್ಫ್ಲೂಯೆನ್ಸ್ ಕೂಡ ನಡೆಯುತ್ತದೆ. ದೊಡ್ಡವರಿಂದ ಹೇಳಿಸಬೇಕು, ಯಾರು ಎಷ್ಟು ದಿನ ಇರಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತದೆ. ಒಳಗಡೆ ಏನಾಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಆಗಲೇ ಹೇಳಿಬಿಟ್ಟಿದ್ದಾರೆ. ಅಂದ್ಮೇಲೆ ನಾನು ಹೇಗೆ ಹೋಗಲಿ ಅಂತ ಸಂದರ್ಶನದಲ್ಲಿ ಅಂಜನ್ ದೀಪು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಹನುಮಂತನಗರದ ನಿವಾಸಿ ಅಂಜನ್ ದೀಪು ಇವರು 2000ನೇ ಇಸವಿಯಿಂದ 2015ರವರೆಗೂ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದರು. ದರ್ಶನ್ ಸೇರಿದಂತೆ ಕನ್ನಡದ ಅನೇಕ ತಾರೆಯರಿಗೆ ಅಂಜನ್ ದೀಪು ಜಿಮ್ ಟ್ರೈನ್ ಮಾಡಿದ್ದರು. ಈವರೆಗೂ ನಟ ಅಂಜನ್ 5 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆ ಪೈಕಿ 2 ಸಿನಿಮಾಗಳು ರಿಲೀಸ್ ಆಗಿವೆ. ತಮ್ಮ ಹೆಸರಿನ ಅಂಜನ್ ಚಿತ್ರದಲ್ಲಿ ಹೀರೋ ಆಗಿ ಅಂಜನ್ ದೀಪು ನಟಿಸಿದ್ದಾರೆ.